ಎಲ್ಲರಿಗೂ ನಮಸ್ಕಾರ. ಇದು ನ್ಯೂಸ್ ಆ್ಯಂಡ್ ವ್ಯೂಸ್. ನಾನು ಶಶಿಧರ್ ಭಟ್. 1948 ಜನವರಿ 30 ಆ ದಿನವನ್ನು ನೆನಪು ಮಾಡಿಕೊಂಡು ನಾನು ಇವತ್ತು ತಮ್ಮ ಜೊತೆ ಈ ವಿಶ್ಲೇಷಣೆಯನ್ನು ಮಾಡ್ತಿದ್ದೀನಿ. ಅಂದು ನಿಜವಾದ ಹಿಂದೂ, ಅಹಿಂಸೆಯ ಪ್ರತಿಪಾದಕ, ಸರ್ವಧರ್ಮ ಸಮನ್ವಯತೆಯ ಪ್ರತೀಕ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಕೆ ಗಾಂಧಿ ಅವರ ಹತ್ಯೆ ಆಯಿತು. ಇದೇ ದಿನ ಅವರು ಸಾಯುವಾಗ ಹೇಳಿದ್ದು, ಹೇ ರಾಮ್, ಅದು ಜೈ ಶ್ರೀರಾಮ್ ಅಲ್ಲ. ಹೇ ರಾಮ್, ಈ ದೇಶವನ್ನು ಎಲ್ಲಿಗೆ ಕೊಂಡೊಯ್ತಾ ಇದೆಯಾ? ಈ ಪ್ರಶ್ನೆ ಗಾಂಧಿಯವರ ಮುಂದೆ ಆ ಸಾವಿನ ಕ್ಷಣದಲ್ಲಿ ಇತ್ತು. ಅವರು ಕಣ್ಣೀರು ಹಾಕಲಿಲ್ಲ. ಅವರು ಈ ಜಗತ್ತನ್ನು ಬಿಟ್ಟು ಹೊರಟೋದರು. ಆದರೆ ಇಡೀ ಜಗತ್ತು ಗಾಂಧೀಜಿಯವರ ಸಲುವಾಗಿ ಕಣ್ಣೀರು ಹಾಕಿತ್ತು. ಅವರನ್ನು ಹತ್ಯೆ ಮಾಡಿದ ಅವನು ಹುಚ್ಚ ಗೋಡ್ಸೆ. ಇವತ್ತಿನ ದಿನ ನಾವು ನೆನಪು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಗಾಂಧೀಜಿಯವರನ್ನು ಕೆಲವೆಡೆ ಗೋಡ್ಸೆಯವರ ದೇವಸ್ಥಾನ ಇದೆ. ಗೋಡ್ಸೆ ವಾದವನ್ನು ಪ್ರತಿಪಾದಿಸುವವರು ಯಾರು ಹಿಂಸೆಯನ್ನು ಇಷ್ಟಪಡ್ತಾರೆ ಅವರು ವಿಜೃಂಭಿಸುವಂಥ ಕಾಲಘಟ್ಟ ಇದು. ಎನಿವೆ, ಇದು ಯಾವ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ದಿದೆ ಅಂತ ನನ್ನ ಮನಸ್ಸಿನಲ್ಲಿ ಇನ್ನೊಂದು ಚಿತ್ರ ಬರ್ತಾ ಇದೆ. ಅದು ಒಂದು ದಿನದ ಹಿಂದಿನ ಚಿತ್ರ. ಅವರ ಇಡೀ ಭುಜದ ಮೇಲೆ ಕೇಸರಿ ಶಾಲ್ ಇತ್ತು. ಅವರು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದರೂ ಇಲ್ಲವೋ ಗೊತ್ತಿಲ್ಲ ನನಗೆ. ಆದರೆ ಆ ಕೇಸರಿ ಶಾಲೆನೇ ಅವರ ಹೆಗಲಿಗೆ ಅಪರಿಚಿತವಾಗಿ ಕಾಣ್ತಾ ಇತ್ತು. ಅದು ಮಂಡ್ಯದ ಕೆರಗೋಡಿನಲ್ಲಿ ನಡೆದ ಘಟನೆ. ಭಾರತೀಯ ಜನತಾ ಪಕ್ಷ ಮತ್ತು JDS ನಡುವೆ ಹೊಂದಾಣಿಕೆಯಾದ ಮೇಲೆ ಮೊದಲ ಬಾರಿ ಎರಡೂ ಪಕ್ಷಗಳು ಜೊತೆಯಾಗಿ ಬಂದಿದ್ದವು. ಆಗಲೇ ಕೇಸರಿ ಶಾಲು ಹಾಕಿಕೊಂಡ ಅವರು ಸನ್ಮಾನ್ಯ HD ಕುಮಾರಸ್ವಾಮಿಯವರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ. ಇದು ಭಾಳ ಮಹತ್ವದ ಬೆಳವಣಿಗೆ ಅಂತ ನನಗೆ ಅನ್ನಿಸುವುದಕ್ಕೆ ಕಾರಣಗಳಿವೆ. ಯಾಕೆ ಇದು ಮಹತ್ವ ಅಂತ? ಇಡೀ ಕರ್ನಾಟಕ ರಾಜಕಾರಣದ ಒಂದು ಸ್ಥಿತ್ಯಂತರವನ್ನು ನಾವು ಇಲ್ಲಿ ಗಮನಿಸ್ತಿದ್ದೀವ. ಅದರ ಜೊತೆಗೆ ನನ್ನ ಮುಂದಿರುವ ಇನ್ನೊಂದು ಪ್ರಶ್ನೆ ಏನು ಗೊತ್ತಾ? ಜನತಾ ಪಕ್ಷದ ಮೂಲ ಸ್ತಂಭಗಳಲ್ಲಿ ಒಬ್ಬರಾಗಿದ್ದ ರಾಮಕೃಷ್ಣ ಹೆಗಡೆಯವರು ಮಾಡಿದ ತಪ್ಪನ್ನು ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಮತ್ತು HD ದೇವೇಗೌಡರು ಮಾಡ್ತಾ ಇದ್ದಾರಾ? ಈ ತಪ್ಪಿನಿಂದ ಕರ್ನಾಟಕ ರಾಜಕಾರಣದ ಮೇಲೆ ಯಾವ ಪರಿಣಾಮ ಬೀರಬಹುದು? ಈ ಬಗ್ಗೆ ತಮ್ಮ ಜೊತೆ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತಿದ್ದೀನಿ. ತುಂಬ ಹಿಂದಕ್ಕೆ ಹೋಗಬೇಕಾಗಿಲ್ಲ, ಇತಿಹಾಸದ ಎಲ್ಲ ಪುಟಗಳನ್ನು ತಿರುಚಿ ಹಾಕಬೇಕಾಗಿಲ್ಲ. ಯಾವಾಗ ದೇವೇಗೌಡರು ಪ್ರಧಾನಿಯಾದರೂ ಹೆಗಡೆಯವರನ್ನು ಪಕ್ಷದಿಂದ ಹೊರಹಾಕಲಾಯಿತು, ಆಗ ಅವರು ಲೋಕಶಕ್ತಿಯನ್ನು ಕಟ್ಟಿದ್ದೆಲ್ಲರಿಗೂ ಗೊತ್ತು. ಅವರು ಅದಾದ ಮೇಲೆ BJPಯ ಜೊತೆ ಹೊಂದಾಣಿಕೆ ಮಾಡಿಕೊಂಡರು. ಹೊಂದಾಣಿಕೆ ಮಾಡಿಕೊಳ್ಳುವ ಮೂಲಕ ತಮ್ಮ ಬೆಂಬಲಿಗರು ಏನಿದ್ದಾರೆ, ಎಸ್ಪೆಷಲಿ ಹೆಗಡೆಯವ್ರನ್ನ ತಮ್ಮ ನಾಯಕರು ಅಂತ ಒಪ್ಪಿದವರು ಕರ್ನಾಟಕದ ಲಿಂಗಾಯತರಾಗಿದ್ದರು. ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ, ಲಿಂಗಾಯತರು ಜಾತಿವಾದಿಗಳಲ್ಲ ಅಂತ. ಯಾಕೆಂದರೆ ಹೆಗಡೆಯನ್ನೇ ಅವರು ತಮ್ಮ ನಾಯಕರು ಅಂತ ಒಪ್ಕೊಂಡಿದ್ದರು. ಹೆಗಡೆಯವರು ತಮ್ಮ ಬೆಂಬಲಿಗರನ್ನೆಲ್ಲ ಕರೆದುಕೊಂಡು ಹೋಗಿ BJP ಬುಟ್ಟಿಗೆ ಹಾಕಿ ಅವರು ತಮ್ಮ ಕೊನೆಯ ದಿನಗಳನ್ನು ದುಃಖದಲ್ಲಿ ಕಳೆಯುವಂತಾಯಿತು. ಅವರನ್ನು ಸಚಿವ ಸಂಪುಟದಿಂದ, ಕೇಂದ್ರ ಸಂಪುಟದಿಂದ ಹೊರಹಾಕಲಾಯಿತು. ಕಾಮರ್ಸ್ ಮಿನಿಸ್ಟರ್ ಆಗಿದ್ದರು. ಪ್ಲ್ಯಾನಿಂಗ್ ಕಮಿಷನ್ಗೆ ಅವ್ರನ್ನ ನೇಮಿಸಲಾಯಿತು. ಅಲ್ಲಿಂದಲೂ ಅವರನ್ನು ಹೊರಗಾಕಿ ಸಂಪೂರ್ಣವಾಗಿ ಅವರು ಮಾನಸಿಕವಾಗಿ ಜರ್ಜರಿತರಾಗುವಂತೆ BJP ಮಾಡ್ತು. ಹೆಗಡೆ ಬೆಂಬಲಿಗರೆಲ್ಲ BJP ಸೇರಿದರು. ಹೆಗಡೆ ಒಬ್ಬಂಟಿಯಾದರು. ಈಗ HD ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇದೇ ರೀತಿ ತಮ್ಮ ಒಕ್ಕಲಿಗರ ಬೇಸ್ ಏನಿದೆ
ಅದನ್ನು ತೆಗೆದುಕೊಂಡು ಹೋಗಿ ಬಿ ಜೆ ಪಿಗೆ ಸಮರ್ಪಿಸುತ್ತಿದ್ದಾರೆ ಅಂತ. ಅದರ ಮೊದಲ ಲಕ್ಷಣ ಕಂಡಿದ್ದು ಕೆರಗೋಡಿನಲ್ಲಿ. ಆ ಲಕ್ಷಣದ ಮೊದಲ ಹೆಜ್ಜೆ ಯಾವುದು ಅಂದರೆ ಕುಮಾರಸ್ವಾಮಿಯವರ ಹೆಗಲ ಮೇಲೆ ಬಂದಂಥ ಕೇಸರಿ ಶಾಲು. ಈ ಮೂಲಕ ಸನ್ಮಾನ್ಯ ಕುಮಾರಸ್ವಾಮಿಯವರು ಬಿ ಜೆ ಪಿಗೆ ದಕ್ಷಿಣ ಕರ್ನಾಟಕದ ಬಾಗಿಲನ್ನು ತೆರೆದು ಕೊಡ್ತಿದ್ದಾರೆ. ಈ ಕೇಸರಿ ಶಾಲು ಏನಿದೆ, ಆ ಕೇಸರಿ ಶಾಲು ಹಳೆ ಮೈಸೂರು ಪ್ರದೇಶದ ಬಹುತೇಕ JDS ಕಾರ್ಯಕರ್ತರ ಹೆಗಲ ಮೇಲೂ ಬರಲಿದೆ. ಯಾವಾಗ ಅವರ ಹೆಗಲ ಮೇಲೆ ಕೇಸರಿ ಶಾಲು ಬರುತ್ತೋ ಆಗ ಸನ್ಮಾನ್ಯ ಕುಮಾರಸ್ವಾಮಿಯವರು, ದೇವೇಗೌಡರು ಏನಿದ್ದಾರೆ ಅವರ ಅಗತ್ಯ ಬಿ ಜೆ ಪಿಗಿರಲ್ಲ. ಹೆಗಡೆಯವರಿಗಾದ ದುರಂತ ಏನಿದೆ ಆ ದುರಂತವನ್ನು ಈ ನಾಯಕರು ಎದುರಿಸುವ ಸಾಧ್ಯತೆ ಕಾಣ್ತಾ ಇದೆ ನನಗೆ. ಯಾವಾಗ ಬಿ ಜೆ ಪಿ ಪ್ರಬಲ ಆಗುತ್ತೋ JDS ಸಹಾಯದೊಂದಿಗೆ, ನಂತರ ಬಿ ಜೆ ಪಿಯನ್ನು ತೆಗೆದು ಅವರು ಕಸದ ಬುಟ್ಟಿಗೋ ಚಿರಂಡಿಗೋ ಒಗೆದು ಬಿಡ್ತಾರೆ. ಅಂಥ ಹಲವು ಇತಿಹಾಸ ಈ ದೇಶದ ರಾಜಕಾರಣದಲ್ಲಿದೆ, ಬಿ ಜೆ ಪಿಯ ಇತಿಹಾಸದಲ್ಲಿದೆ. ಅದು ಇಲ್ಲಿ ಮರುಕಳಿಸಬಹುದಾ? ಆ ಸಾಧ್ಯತೆ ಚೆನ್ನಾಗಿ ಕಾಣ್ತಾ ಇದೆ. ಇದು ಒಂದೇ ಅಲ್ಲ, ಇದಾದ ಮೇಲೆ ಕರ್ನಾಟಕದಲ್ಲಿ ಕೇವಲ 2 ಪಕ್ಷಗಳ ನಡುವೆ ಪೈಪೋಟಿ ನಡೆಯುತ್ತೆ. ಒಂದು ಬಿ ಜೆ ಪಿ, ಇನ್ನೊಂದು ಕಾಂಗ್ರೆಸ್. JDS ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. JDS ಅಸ್ತಿತ್ವವನ್ನು ಮುಗಿಸುವುದಕ್ಕೆ ಬಿ ಜೆ ಪಿ ಸಿದ್ಧ ಆಗುತ್ತೆ. ಅದಕ್ಕೆ ಬೇಕಾದ ವೇದಿಕೆ ಏನಿದೆ ಆ ವೇದಿಕೆಯನ್ನು ಈಗ ರಚಿಸಲಾಗ್ತಾ ಇದೆ. ಯಾವಾಗ ಕುಮಾರಸ್ವಾಮಿಯವರು ನಿರುಪಯೋಗಿ ಆಗ್ತಾರೋ ಆಗ ಅವರನ್ನು ಬಿ ಜೆ ಪಿ ಅವರ ಸ್ನೇಹವನ್ನು ಕಟ್ ಮಾಡಿಕೊಳ್ಳುತ್ತೆ. ಇದು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ 2 ಪಕ್ಷಗಳನ್ನು ವಿರೋಧಿಸುವ ಜನ ಇದ್ದಾರೆ. ಅವರಿಗೆ 80ರ ದಶಕದಲ್ಲಿ ಜನತಾ ಎಕ್ಸ್ಪೆರಿಮೆಂಟ್ ವಾಟ್ ಯು ಸೇ ಅದರ ನೆನಪುಗಳಿದೆ. ಅದು 80ರ ದಶಕದ ಆ ನೆನಪುಗಳಿದೆಯಲ್ಲ, ಅದು ಕರ್ನಾಟಕದಲ್ಲಿ ಹೊಸ ರಾಜಕಾರಣವನ್ನು, ಅದಕ್ಕೆ ಹೊಸ ಭಾಷ್ಯವನ್ನು ಬರೆದಂಥ ಕಾಲಘಟ್ಟ. ಅದು ಅತ್ಯುತ್ತಮ ನಾಯಕರುಗಳು ಬಂದರು, ಅತ್ಯುತ್ತಮ ಆಡಳಿತಗಾರರು ಬಂದರು. ದೇವೇಗೌಡರು ಕೂಡ ಮುಖ್ಯಮಂತ್ರಿಯಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದವರು, ಪ್ರಧಾನಿಯಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದವರು. ಹೊಸ ರಾಜಕೀಯ ಭಾಷ್ಯವನ್ನು ಈ 80ರ ದಶಕದ ಜನತಾ ಪರಿವಾರ ಮಾಡಿತ್ತು. ಅದರ ಕೊನೆ ಅದರ ಸಮಾಧಿ ಆಗುತ್ತೆ. 2 ಪಕ್ಷಗಳು ಮಾತ್ರ ಇರ್ತವೆ. JDS ಕಾರ್ಯಕರ್ತರು, ನಾಯಕರುಗಳು ಬಿ ಜೆ ಪಿಯ ಬುಟ್ಟಿಯಲ್ಲಿ ಬಿದ್ದು ಜೈ ಶ್ರೀರಾಮ್ ಅಂತ ಹೇಳೋವಂಥ ಕಾಲ ಬರುತ್ತೆ. ಇದು 2ನೇ ವಿಷಯ. ಇಂಥ ಒಂದು ಸ್ಥಿತಿಗೆ ಬರುವುದಕ್ಕೆ ಅದರ ಜವಾಬ್ದಾರಿಯನ್ನು ಸನ್ಮಾನ್ಯ ಕುಮಾರಸ್ವಾಮಿಯವರೇ ಹೊರಬೇಕಾದಂಥ ಸ್ಥಿತಿ ಬರುತ್ತೆ ಅಂತ ನಾನು ನಂಬಿದ್ದೇನೆ. ಅದರ ಜೊತೆಗೆ ರಾಜಕೀಯ ದುರಂತ ಅಂದೆ. ಹೆಗಡೆಯವರ ರಾಜಕೀಯ ದುರಂತ ಏನಿತ್ತೋ ಅದು ದೇವೇಗೌಡ ಮತ್ತು ಕುಮಾರಸ್ವಾಮಿಯವರ ರಾಜಕೀಯ ದುರಂತವಾಗಿಯೂ ಪರಿವರ್ತನೆ ಆಗುವ ಸಾಧ್ಯತೆ ಇದೆ. ತೃತೀಯ ಶಕ್ತಿಯ ನಾಶ ಆದರೆ ಕರ್ನಾಟಕದ ಪ್ರಾದೇಶಿಕತೆ, ಇಲ್ಲಿಯ ಅಸ್ಮಿತೆ, ಭಾಷೆ, ಸಂಸ್ಕೃತಿ, ಪರಂಪರೆ ಇದರ ಬಗ್ಗೆ ಮಾತನಾಡುವವರು ಯಾರು? ರಾಷ್ಟ್ರೀಯ ಪಕ್ಷಗಳು ಮಾತನಾಡಲ್ಲ. ಅದನ್ನು ಮಾತನಾಡುವುದಕ್ಕೆ ಸಾಧ್ಯ ಇರುವುದು ಪ್ರಾದೇಶಿಕ ಪಕ್ಷಕ್ಕೆ ಮಾತ್ರ. ಕೇಂದ್ರ ರಾಜ್ಯದ ನಡುವಿನ ಸಂಬಂಧ, ಫೆಡರಲ್ ಸಿಸ್ಟಮ್ ನಾಶ ಆಗ್ತಿರೋದು, ರಾಜ್ಯಗಳಿಗೆ ಬೇಕಾದ ಅಧಿಕಾರವನ್ನು ಕೇಂದ್ರವೇ ಕಸಿದುಕೊಳ್ಳುವಂಥ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು. ಇದರ ವಿರುದ್ಧ ಧ್ವನಿ ಎತ್ತಬೇಕಾದವರು ಯಾರು? ಕನ್ನಡ ಭಾಷೆ, ಅದರ ಅಸ್ಮಿತೆ ನಾಶ ಆಗ್ತಾ ಇದೆ. ಇವತ್ತು ಕರ್ನಾಟಕದ ಯಾವುದೋ ಒಂದು ಮೂಲೆಯ ಬ್ಯಾಂಕಿಗೆ ಹೋಗಿ ನೀವು ಮಾತನಾಡೋದಕ್ಕೆ ಪ್ರಾರಂಭ ಆದರೆ ಅಲ್ಲಿ ಹಿಂದಿಯ ಮಾತು ಕೇಳಿಬರುತ್ತೆ. ಹಿಂದಿ ಭಾಷೆ ಉಪಯೋಗ ಆಗ್ತಾ ಇದೆ, ಕನ್ನಡ ನೇಪಥ್ಯಕ್ಕೆ ಸರಿತಾ ಇದೆ. ಇದರ ವಿರುದ್ಧ ಧ್ವನಿ ಎತ್ತಬೇಕಾದವರು ಯಾರು? ಆ ಜವಾಬ್ದಾರಿ ಇರುವುದು ಪ್ರಾದೇಶಿಕ ಪಕ್ಷಗಳಿಗೆ ಮಾತ್ರ. ಅಂತಹ ಪ್ರಾದೇಶಿಕ ಪಕ್ಷ ನಾಶ ಆದಂಥ ಸಂದರ್ಭದಲ್ಲಿ ಫೆಡರಲ್ ಸಿಸ್ಟಮ್ ನಾಶ ಆಗುತ್ತೆ. ಕೇಂದ್ರ ರಾಜ್ಯ ನಡುವಿನ ಸಂಬಂಧ ಕೆಟ್ಟು ಹೋಗಿ ನಮ್ಮ ಸಂಪನ್ಮೂಲದ ಭಾಗವನ್ನು ಕೇಳೋ ಸ್ಥಿತಿ ಇರಲ್ಲ, ಈಗಲೇ ಇಲ್ಲ. ನಾವು GST ತೆರಿಗೆಯನ್ನು ಅತಿ ಹೆಚ್ಚು ಕೊಡುವ ರಾಜ್ಯಗಳಿಗೆ ದಕ್ಷಿಣದಲ್ಲಿ ನಾವು ಒಬ್ಬರು. ಆದರೆ ನಮ್ಮ ಬಂದ ಹಣ UPಗೋ ಬಿಹಾರಕ್ಕೋ ಹಂಚಿಕೆಯಾಗುತ್ತೆ.
ನಮಗೆ ಬೇಕಾದ್ದನ್ನು ನಾವು ಬೆಕ್ ಮಾಡುವಂಥ ಕಾಲಘಟ್ಟದಲ್ಲಿದ್ದೀವಿ. ಕೇಂದ್ರದ ಎದುರು ನಾವು ಕೂತ್ಕೊಂಡು ಕೇಳಬೇಕು, ಕೊಡು ಕೊಡು, ಕೊಡಲ್ಲ ಅವರು. ವಾಟ್ ಟು ಡು? ಇಂತಹ ಒಂದು ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ ಪಕ್ಷ ಇರಬೇಕಾದ ಒಂದು ಅನಿವಾರ್ಯತೆ ಇತ್ತು. ಆದರೆ ಆ ಅನಿವಾರ್ಯತೆ ಏನಿದೆ ಅದು ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಅರ್ಥ ಆದಂತೆ ಕಾಣಲ್ಲ. ದೇವೇಗೌಡರಿಗೆ ವಯಸ್ಸಾಗಿದೆ. ಹೀಗಾಗಿ ಅವರು ಒಂದು ಕಾಲದಲ್ಲಿ ನಾನು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟುತ್ತೇನೆ ಅಂತ ಹೇಳಿದವರು ತಮ್ಮ ಮಕ್ಕಳು ಕೇಸರಿ ಶಾಲು ಹಾಕಿ ಜೈ ಶ್ರೀರಾಮ್ ಎಂದು ಘೋಷಣೆ ಮಾಡುವುದನ್ನು ಕೇಳುವ ಒಂದು ದುಸ್ಥಿತಿ ದೇವೇಗೌಡರಿಗೆ ಬಂತಲ್ಲ. ಇದು ಅವರ ಮನಸ್ಸು ಚಡಪಡಿಸಬಹುದೇ? ಅವರಲ್ಲಿರುವುದು ಧೃತರಾಷ್ಟ್ರ ಮೋಹ ಅಂತ. ಧೃತರಾಷ್ಟ್ರ ಗೊತ್ತಲ್ಲ ಮಹಾಭಾರತದಲ್ಲಿ, ಅವನು ದುರ್ಯೋಧನೆಗಾಗಿ ಎಲ್ಲವನ್ನು ಮಾಡಿ ಕಣ್ಣು ಕಾಣದೆ ಕೂತಿದ್ದ. ಅದೇ ಸ್ಥಿತಿ ಈಗ ದೇವೇಗೌಡರಿಗೆ ಬಂದಿದೆಯಾ, ಬರ್ತಾ ಇದೆಯಾ? ಮಗ ಈ ಹಸಿರು ಶಾಲನ್ನು ಕಿತ್ತು ಒಗೆದು ಕೇಸರಿ ಶಾಲನ್ನು ಹಾಕಿ ಜೈ ಶ್ರೀರಾಮ್ ಅಂತ BJP ಬಂದು ಬೆಳಗಿನ ಮೆರವಣಿಗೆಯಲ್ಲಿ ಮಧ್ಯದಲ್ಲಿ ನಿಂತು ಹೋಗುವ ಒಂದು ಸ್ಥಿತಿಯನ್ನು ದೇವೇಗೌಡರ ಮನಸ್ಸು ಮತ್ತು ಹೃದಯ ಹೇಗೆ ಸ್ವೀಕಾರ ಮಾಡಬಹುದು ಗೊತ್ತಿಲ್ಲ ನನಗೆ. ಆದರೆ ಅಂತಹ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಿದೆ. ತೃತೀಯ ಶಕ್ತಿಯ ನಾಶ, ಪ್ರಾದೇಶಿಕತೆ ಮುಗಿಸಿದ್ದು, ಪ್ರಾದೇಶಿಕ ಅಸ್ಮಿತೆಗಾಗಿ ಧ್ವನಿ ಎತ್ತುವ ಒಂದು ರಾಜಕೀಯ ಶಕ್ತಿಯ ನಾಶ ಆಗೋದಿದೆಯಲ್ಲ, ಅದು ಯಾವ ಸಂದರ್ಭದಲ್ಲೂ ಯಾವ ಸಮಾಜದಲ್ಲೂ ಒಳ್ಳೆಯದಲ್ಲ. ಇದರಿಂದ ಪಾಪ ಪುಣ್ಯ ನಂಬಲಾರೆ ನಾನು. ಆದರೆ ಇದರಿಂದ ಪಾಪ ಬರೋದಿದ್ದರೆ ಅದು ಕುಮಾರಸ್ವಾಮಿಗೂ HD ದೇವೇಗೌಡರಿಗೂ ಮಾತ್ರ. ಇದನ್ನು ದುಃಖದಿಂದ ಬೇಸರದಿಂದ ಹೇಳ್ತಾ ಇದ್ದೀನಿ. ಎನಿವೆ, ನಿನ್ನೆ ಕೆರಗೋಡಿನಲ್ಲಿ ನಡೆದ ಘಟನೆಯಲ್ಲಿ ನೋಡಿ. ಸೊ ಈ ಘಟನೆ ಯಾಕೆ ನಡೀತು, ಏನಾಯಿತು ಅನ್ನೋದು ಬೇರೆ. ಆದರೆ ರಾಜಕೀಯವಾಗಿ ಒಂದು ಧ್ವಜ ರಾಜಕಾರಣವನ್ನು ಬಳಸಿಕೊಳ್ಳುವುದರಲ್ಲಿ ತಾವು ಸೆಕ್ಯುಲರ್ ಅಂತ ಇದುವರೆಗೆ ಕ್ಲೇಮ್ ಮಾಡಿಕೊಂಡು ಬರ್ತಾ ಇದ್ದಂಥ ಕುಮಾರಸ್ವಾಮಿ, ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಅವರ ನಿಜವಾದ ಮುಖ ಯಾವುದು ಮುಖವಾಡ? ಅವರು ಇದುವರೆಗೆ ಸೆಕ್ಯುಲರ್ ಅಂತ ಹೇಳ್ತಾ ಇದ್ದುದು ಮುಖವಾಡವಾಗಿತ್ತೆ. ಈಗ ಅವರ ನೈಜ ರೂಪ ಹೊರಗಡೆ ಬರ್ತಾ ಇದೆಯಾ? ಇಟ್ಸ್ ವೆರಿ ಡಿಫಿಕಲ್ಟ್ ಟು ಜಡ್ಜ್. ಬಟ್ ಕರ್ನಾಟಕದ ರಾಜಕಾರಣ ಇನ್ನೊಂದು ಮಗ್ಗಲಿಗೆ ಮುಗಿಸ್ಕೊಳ್ತಾ ಇದೆ. ಅದರೊಂದಿಗೆ 80ರ ದಶಕದ ಜನತಾ ಪರಿವಾರದ ಕ್ರಾಂತಿ, ಬದಲಾವಣೆ ಏನಿದೆ ಅದು ಮುಗಿತಾ ಇದೆ. ಆ ಮುಗಿಸಿದ ಕೀರ್ತಿಯನ್ನು ಇವರೇ ಹೊರಬೇಕಾಗಿದೆ. ಯಾಕೆಂದರೆ ಅದನ್ನು ಕಟ್ಟುವುದರಲ್ಲಿ ದೇವೇಗೌಡರ ಪಾತ್ರ ತುಂಬ ಇತ್ತು. ಅಂತಹ ದೇವೇಗೌಡರ ಕೊನೆಯ ಕಾಲದಲ್ಲಿ ಅವರು ಕೇಸರಿ ಶಾಲಿನಲ್ಲಿ ಹೊದ್ದು ಅದರಲ್ಲೇ ತಮ್ಮ ರಾಜಕೀಯ ಬದುಕನ್ನು ಕಂಡುಕೊಳ್ಳುತ್ತಿರುವ ತಮ್ಮ ಮಗನನ್ನು ನೋಡಿ ಅವರಿಗೆ ಏನು ಅನಿಸ್ಬೋದು? ಐ ಡೋಂಟ್ ನೋ. ಎನಿವೆ, ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಆ್ಯಂಡ್ ವ್ಯೂಸ್. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ, ಮತ್ತೆ ತಮ್ಮ ಜೊತೆ ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.